ಕರ್ನಾಟಕ ರಾಜಕೀಯದಲ್ಲಿ 2028 ವಿಧಾನಸಭಾ ಚುನಾವಣೆ ಈಗಿನಿಂದಲೇ ಭಾರೀ ಕುತೂಹಲ ಸೃಷ್ಟಿಸಿದೆ. ಕಳೆದ 35 ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಯಾವುದೇ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗಿಲ್ಲ. 1989ರ ನಂತರ ಯಾವುದೇ ಆಡಳಿತ ಪಕ್ಷ ಸತತ 2ನೇ ಅವಧಿಗೆ ಗೆದ್ದಿಲ್ಲ. ಈ ಬಾರಿ ಕಾಂಗ್ರೆಸ್ ಈ ಇತಿಹಾಸವನ್ನ ಮುರಿಯುತ್ತಾ ಇದೇ ದೊಡ್ಡ ಪ್ರಶ್ನೆ. 2023ರಲ್ಲಿ ಕಾಂಗ್ರೆಸ್ 135 ಸೀಟುಗಳ ಭರ್ಜರಿ ಜಯ ಸಾಧಿಸಿತು. ಗ್ಯಾರಂಟಿ ಯೋಜನೆಗಳು ಮತ್ತು ಬಿಜೆಪಿ ವಿರುದ್ಧದ ಆಡಳಿತ ವಿರೋಧಿ ಅಲೆಯು ಪಕ್ಷಕ್ಕೆ ಭಾರಿ ಲಾಭ ನೀಡಿತು. ಆದರೆ 2028ರಲ್ಲಿ ಬರುವ ವೇಳೆಗೆ ಸವಾಲುಗಳು ತುಂಬಿವೆ. ಡಿಕೆ ಶಿವಕುಮಾರ್ ಅವರ ತಂತ್ರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ ಅನ್ನು ಬಲಪಡಿಸುವುದು ಪ್ರಮುಖ ಗುರಿಯಾಗಿದೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಬೆಂಗಳೂರಿನ ಮೂಲ ಸೌಕರ್ಯ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿಯ ಮೇಲೆ ಗಮನ ಹರಿಸಿದ್ರೆ ನಗರ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆಗಳಿವೆ. ಬೆಂಗಳೂರನ್ನ ಎಐ ಹಬ್ ಆಗಿ ರೂಪಿಸುವ ಯೋಜನೆಗಳು ಅಭಿವೃದ್ಧಿ ಇಮೇಜ್ ಬಲಪಡಿಸುತ್ತವೆ. ಆದರೆ ಸವಾಲುಗಳು ಕಡಿಮೆ ಇಲ್ಲ. ಬಿಡದಿ ಟೌನ್ಶಿಪ್ ಸೇರಿದಂತೆ ವಿವಾದಾತ್ಮಕ ಯೋಜನೆಗಳಿಂದ ರೈತರ ಆಕ್ರೋಶ ಹೆಚ್ಚಾದರೆ ಹಳೆ ಮೈಸೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಲ್ಲಿ ಹಿನ್ನಡೆಯಾಗಬಹುದು. ನಿರುದ್ಯೋಗ, ಬೆಲೆ ಏರಿಕೆ, ಬರ, ಮಳೆ ಸಮಸ್ಯೆಗಳು ಜನರ ಅಸಮಾಧಾನ ಹೆಚ್ಚಿಸುತ್ತವೆ. ಗ್ಯಾರಂಟಿ ಯೋಜನೆಗಳ ಹಣ ಸಕಾಲದಲ್ಲಿ ತಲುಪದಿದ್ದರೆ ಅದು ದೊಡ್ಡ ಹೊಡೆತ ಆಗಬಹುದು. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಗಟ್ಟಿಯಾದರೆ ಉತ್ತರ ಕರ್ನಾಟಕ ಮತ್ತು ಕರಾವಳಿಯಲ್ಲಿ ಬಿಜೆಪಿ ಬಲ ಮತ್ತು ಹಳೆ ಮೈಸೂರಿನಲ್ಲಿ ಜೆಡಿಎಸ್ ಪ್ರಭಾವ ಕಾಂಗ್ರೆಸ್ಗೆ ಕಠಿಣ ಸವಾಲು ಒಡ್ಡುತ್ತದೆ. ಒಟ್ಟಾರೆ 2028ರಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ 50% ಇದೆ ಎಂದು ಹೇಳಬಹುದು. ಡಿಕೆ ಶಿವಕುಮಾರ್ ಅವರ ನಾಯಕತ್ವ, ಪಕ್ಷದ ಒಗ್ಗಟ್ಟು ಮತ್ತು ಮುಂದಿನ 2 ವರ್ಷಗಳ ಆಡಳಿತವೇ ನಿರ್ಣಾಯಕವಾಗಲಿದೆ. ರೈತರ ಸಮಸ್ಯೆಗಳನ್ನು ಸರಿಯಾಗಿ ನಿಭಾಯಿಸಿದ್ರೆ, ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರೆ ಕಾಂಗ್ರೆಸ್ 35 ವರ್ಷಗಳ ಇತಿಹಾಸವನ್ನ ಬದಲಿಸುವ ಅವಕಾಶ ಇದೆ. ಆದರೆ ಆಂತರಿಕ ಭಿನ್ನಮತ ಮತ್ತು ವಿರುದ್ಧ ಪಕ್ಷಗಳ ಒಗ್ಗೂಡುವಿಕೆ ಪಕ್ಷಕ್ಕೆ ದೊಡ್ಡ ಅಪಾಯ ಆಗಬಹುದು. ಒಟ್ಟಾರೆ ನೋಡಿದ್ರೆ 2028ರ ಚುನಾವಣೆ ಕೇವಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸ್ಪರ್ಧೆಯಲ್ಲ, ಇದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಸಾಮರ್ಥ್ಯ, ಕಾಂಗ್ರೆಸ್ ಸಂಘಟನಾ ಶಕ್ತಿ. 2028ರಲ್ಲಿ ಕಾಂಗ್ರೆಸ್ ಇತಿಹಾಸ ಬದಲಿಸುವ ಅವಕಾಶ ಹೊಂದಿದೆ. ಆದ್ರೆ ಅದಕ್ಕಾಗಿ ಮುಂದಿನ 2 ವರ್ಷಗಳ ಆಡಳಿತವೇ ನಿರ್ಣಾಯಕವಾಗಲಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.